Revento, making life easier. ಕನಸು ಕಂಡಿದ್ದು 20ರಲ್ಲಿ, ಸಾಕಾರ ಆಗಿದ್ದು 50ರಲ್ಲಿ. Our management did not compromise the quality related issues. My father began the company in 2004 and his main vision was to take Ayurveda to the forefront of the modern medicine world. 2008 ಅಲ್ಲಿ ವಾರ್ಷಿಕ ಪರ್ಚೇಸ್ 25 ಲ್ಯಾಕ್, ಈಗಿನ ವಾರ್ಷಿಕ ಪರ್ಚೇಸ್ ಮೋರ್ ದೆನ್ 25 ಕ್ರೋರ್ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಆಯುರ್ವೇದ ವೈದ್ಯ ವೃತ್ತಿಯನ್ನು ಕಲಿಬೇಕಂತ 1993ಯಲ್ಲಿ ನಾನು ಜಾಯ್ನ್ ಆದೆ. ನನ್ನ ಹತ್ರ ಆವಾಗ ಒಳಗಡೆ ಹೋದ ನಂತರನೂ ಇದ್ದ ಕನಸು ಒಂದೇ, ಒಂದು ಬಿಗ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಆವಾಗ ಕೈಯಲ್ಲಿ ಏನೂ ಇರಲಿಲ್ಲ, ಓದೋದಕ್ಕೂ ತುಂಬ ಕಷ್ಟ ಇತ್ತು. ಬಟ್ ನನ್ನ ಗುರಿ ಒಂದೇ, ನಾನು ಫಾರ್ಮಾ ಇಂಡಸ್ಟ್ರಿ ಮಾಡ್ತೀನಿ ಅಂತ ಹೇಳ್ಕೊಂಡು. I started my career as a product executive with 70 members, and now today I've been handling more than 100 plus members of sales field. Revento's main objective is to make sure that Ayurveda is not just an alternative but becomes a part of everybody's everyday life, and therefore we have started diversifying into various categories like nutraceuticals, skin care, hair care, and even coming up with innovative products like gummies or innovative dosage forms like syrups, and makes sure that our medicines don't just remain in the pharmaceutical segment but get woven into everyday lives of people. ಕೇವಲ 8 ಜನರ ಜೊತೆಯಲ್ಲಿ ಪ್ಲಸ್ ನಾನೊಂದು 9 ಜನರ ಜೊತೆಯಲ್ಲಿ ಪ್ರಾರಂಭ ಆದ ಸಂಸ್ಥೆ ಇದು. ಒಂದು 3000 ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಸಣ್ಣ ಪ್ರಮಾಣದಲ್ಲಿ ನಾನು ಆವಾಗ ಸ್ಟಾರ್ಟ್ ಮಾಡಿದ್ದು. ನಮ್ಮ ಆಯುರ್ವೇದ ಇಂಡಸ್ಟ್ರಿ ಅಂದರೆ ಅಲ್ಲಿ ಪೌಡ್ರಿಂಗ್ ಮಾಡೋದಿರುತ್ತೆ, ತೈಲಗಳು ಮಾಡೋದಿರುತ್ತೆ, ಘೀ ಮಾಡೋದಿರುತ್ತೆ, ಲೇಹಗಳು ಮಾಡೋದಿರುತ್ತೆ. ಯಾವಾಗಲೂ ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನನಗೆ ಈಗಲೂ ನೆನಪಿದೆ, 2004ರಲ್ಲಿ ನಾನು ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದು. ರಾತ್ರಿ ನಾನು ಈಗ ನನ್ನ ಜನರಲ್ ಮ್ಯಾನೇಜರ್ ಆಗಿರುವಂಥ ಪವನ್ ಶೆಟ್ಟಿ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಮಿಷಿನಲ್ಲಿ ನಾವೇ ಪೌಡ್ರ್ ಹೊಡಿತಾ ಇದ್ವಿ. ಬಾಯ್ಲರ್ ಆಪ್ರೇಟರ್ ಕೂಡ ನಾವೇ ಆಗ್ತಾಯಿದ್ವಿ. ಪ್ರೊಡಕ್ಷನ್ ಮಾಡೋದು ನಾವೇ. ಅದೆಲ್ಲ ಆದಮೇಲೆ ಮಾರಾಟ ಮಾಡಬೇಕಲ್ಲ, ನಾವೇ ಹಿಡ್ಕೊಂಡು ಹೋಗ್ತಿದ್ವಿ. ಅದನ್ನು ಡಾಕ್ಟ್ರ್ ಹತ್ರ ತಗೊಂಡೋಗಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಮಾತಾಡಿ, ನನ್ನ ತಲೆಯಲ್ಲಿ ಏನಿತ್ತು, ತುಂಬ ಅಥೆಂಟಿಕ್ ಸ್ಟ್ಯಾಂಡರ್ಡ್ ಆಯುರ್ವೇದ ಔಷಧಿಗಳನ್ನ ಕೊಟ್ಟು ಕೂಡಲೇ ನಮ್ಮ ಆಯುರ್ವೇದ ಡಾಕ್ಟ್ರುಗಳು ಆಗಲಿ ಬೇರೆ ಡಾಕ್ಟ್ರಾಗಲಿ ಅದನ್ನು ಬರೀತಾರೆ ಅಂತ ನನ್ನ ತಲೆಯಲ್ಲಿತ್ತು. ಬಟ್ ಮಾರ್ಕೆಟಿಂಗ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಅನ್ನೋದು ಗೊತ್ತಾಗಿದ್ದು ಮಾರ್ಕೆಟಿಗೆ ಹೋದ್ಮೇಲೆ. ತುಂಬ ಕಷ್ಟ ಅನುಭವಿಸ್ಬೇಕಾಗಿ ಬಂತು. ಐ ಥಿಂಕ್ 2004 to 2012 ದಟ್ ಈಸ್ ದ ಹಾರ್ಡೆಸ್ಟ್ ಪೀರಿಯಡ್ ಇನ್ ಅವರ್ ಲೈಫ್. ಬಟ್ ಎಲ್ಲಿಯೂ ಕೂಡ ನಮ್ಮ ಎಥಿಕ್ಸನ್ನು ನಾನು ಬಿಡಲೇ ಇಲ್ಲ, ನನ್ನ ಕನಸನ್ನು ನಾನು ಕೊನೆಗಾಣಿಸಲೇ ಇಲ್ಲ. ಸಾಲಗಳ ಸುಳಿಯಲ್ಲಿ ಸಿಕ್ಕಿದ್ದುಂಟು, ಸಮಸ್ಯೆಗಳನ್ನು ಅನುಭವಿಸಿದ್ದುಂಟು. ಎಥಿಕ್ಸನ್ನು ಬಿಡಲಿಲ್ಲ. ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ಸ್ ಸ್ವಲ್ಪ ಕೂಡ ಡೌನ್ ಮಾಡಲಿಲ್ಲ. ಆ ಒಂದು ಹಾರ್ಡ್ ವರ್ಕಿಂದಾಗಿ ಇವತ್ತು ನನ್ನ ಹತ್ರ ಸುಮಾರು 400ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ. As a startup, we had very tough time to compete in the market, but our management did not compromise the quality related issues. So the reason behind this is our growth and success to our company today. ನಮ್ಮ ಈ ಒಂದು ಸಂಸ್ಥೆ ಹೊಸ ರೀತಿಯ ಮೆಡಿಸಿನ್, ಅದು ಗಮ್ಮೀಸ್ ಇರ್ಬೋದು, ಚವನ್ಪ್ರಾಶ್ ಇರ್ಬೋದು, ನ್ಯೂಟ್ರಿಬಾರ್ ಇರ್ಬೋದು, ಆರ್ಗ್ಯಾನಿಕ್ ಪ್ರಾಡಕ್ಟ್, ಹೊಸ ರೀತಿಯ ಮೆಡಿಸಿನ್ ಪರಿಚಯಿಸ್ತಾ ಇದೆ. ಇದರಿಂದ ಪರ್ಚೇಸ್ ಸಹ ಜಾಸ್ತಿ ಆಗ್ತಾ ಇದೆ. ನಮ್ಮ ಪರ್ಚೇಸ್ ಡಿಪಾರ್ಟ್ಮೆಂಟ್ದವರಿಗೆ ಒಂದು ಜವಾಬ್ದಾರಿ ಹೆಚ್ಚಾಗ್ತಾ ಇದೆ. ಅದಕ್ಕೆ ತಕ್ಕಾಗೆ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮ್ಮ ವೆಂಡರ್ನ ಡೆವಲಪ್ ಮಾಡ್ತಾ ಇದ್ದೀವಿ. ಉದ್ದೇಶ ಒಂದೇ, ನಮ್ಮ ಈ ಒಂದು ಕಂಪನಿಯ ಉನ್ನತಿಗೆ ನಾವು ನಮ್ಮಿಂದ ಆಗುವಷ್ಟು ಸಹಕಾರ ನಾವು ಕೊಡುವುದು. We are equally committed to building a sustainable and responsible company. There are several initiatives that Revento has taken, starting with ethical and organic sourcing. Apart from just increasing our vendors list or finding out vendors who are capable, we figured why not make this whole process as transparent as possible. We initiated a farming activity under the brand Vanam Herbals, where we grow organic medicinal herbs along with other plants. We are trying to ensure that we follow a farm to formula model. This means all of our sourcing is done right from our organic farms and brought to our production house.
This ensures traceability of materials as well as makes us in compliance with the quality standards that we are trying to adhere to. ನನ್ನ ಹೆಸರು ಲಕ್ಷ್ಮಣ್ ಬಿಡ್ಕಿ. ನಾನು ವನಂ ಹರ್ಬಲ್ಸ್ ಅಗ್ರಿಕಲ್ಚರ್ ಆಪರೇಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಬೆಳೀತಾ ಇರೋ ಆಯುರ್ವೇದಿಕ್ ಪ್ಲಾಂಟ್ಸ್ ಯಾವುದಂದ್ರೆ ಶತಿ, ವಿದಾರಿ, ನೀಲಕಮಲ್, ಟರ್ಮರಿಕ್, ಶಲೇಶಿಯಾ, ಅಲೋವೆರಾ. ನಾವು ಪ್ರೆಸೆಂಟ್ ಇಯರ್ಲಿ ನಾವು ಪೆಪ್ಪರ್ ಅನ್ನ ಪ್ಲಾಂಟಿಂಗ್ ಮಾಡಿದ್ದೀವಿ. ಮೆಡಿಸಿನಲ್ ಪ್ಲಾಂಟ್ಸ್ ಏನು ಬೆಳಿತೀವಿ ನಾವು ಅದನ್ನ ನಾವು ರೆವೆನ್ಯೂ ಲೈಫ್ ಸೈನ್ಸ್ಗೆ ನಾವು ಇಲ್ಲಿಂದ ನಾವು ಅಲ್ಲಿ ಕಳಿಸ್ಕೊಡ್ತೀವಿ ಅದನ್ನ. ನನಗೆ ತುಂಬ ಸಂತೋಷ ಏನಂದರೆ ಇದು ಕಾರವಾರ ಅನ್ನೋದು ಒಂದು ಸಣ್ಣ ಅರ್ಬನ್ ಸಿಟಿ, ಅದರಲ್ಲೂ ನಾನಿರುವಂಥ ಏರಿಯಾ ಶಿರ್ವಾಡ್ ಅನ್ನೋದು ತುಂಬ ರೂರಲ್ ಏರಿಯಾ. ಇಂಥ ರೂರಲ್ ಏರಿಯಾದಲ್ಲಿ ಇರುವಂಥ ಒಂದು ಸಂಸ್ಥೆ ನಮ್ಮ ದೇಶದಲ್ಲಿ ಕೇವಲ 35 ಕಂಪನಿಗಳು ಮಾತ್ರ ಪಡೆದುಕೊಂಡಂಥ ಆಯುಷ್ WHO GMP ಸರ್ಟಿಫಿಕೇಟ್ ನನ್ನ ಕಂಪನಿ ಕೂಡ ಒಂದು. ಕರ್ನಾಟಕದಲ್ಲಿ ಕೇವಲ 3 ಕಂಪನಿ WHO GMP ಸರ್ಟಿಫಿಕೇಷನ್ ಹೊಂದಿದೆ. ಆ 3ರಲ್ಲಿ ನಮ್ಮ ಸಂಸ್ಥೆ ಕೂಡ ಒಂದು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅದಲ್ಲದೇ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ಡ್ ಆಯುಷ್ ಲ್ಯಾಬೊರೇಟರಿ ಕೂಡ ಸರ್ಟಿಫಿಕೇಷನ್ ಕೂಡ ನಮ್ಮ ಹತ್ರ ಇದೆ. ಅದಲ್ಲದೇ ISO ಸರ್ಟಿಫಿಕೇಷನ್ ಇರ್ಬೋದು, ಹಲಾಲ್ ಸರ್ಟಿಫಿಕೇಷನ್ ಇರ್ಬೋದು, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಾರುಕಟ್ಟೆಗೆ ಯಾವ್ಯಾವ ಸರ್ಟಿಫಿಕೇಷನ್ ISO ಇರ್ಬೋದು ಅವೆಲ್ಲ ಸರ್ಟಿಫಿಕೇಷನ್ಗಳು ಕೂಡ ನಮ್ಮ ಹತ್ರ ಲಭ್ಯ ಇದೆ. ಇಂದು ಮಾರುಕಟ್ಟೆಯಲ್ಲಿ ಒಂದು ಅಗ್ರಸ್ಥಾನದಲ್ಲಿ ಈ ರೆವೆಂಟೋ ಲೈಫ್ ಸೈನ್ಸ್ ಅನ್ನುವ ಒಂದು ಸಂಸ್ಥೆ ಮುಂದಕ್ಕೆ ನುಗ್ತಾ ಇದೆ. Our R&D teams work extensively to develop the scientifically validated products by using the herbal ingredients, bioactive compounds and natural extracts. The goal is not only reach the traditional values of the herbal medicines but also to integrate the modern scientific approaches for the product compliances, safety and patient compliances. ನಮ್ಮ ಸಂಸ್ಥೆ NPOP, NOP, EU ಈ 3 ಸರ್ಟಿಫಿಕೇಷನ್ಸ್ಗಳನ್ನು ಪಡೆದುಕೊಂಡಿದೆ. ಒಂದು ನಮ್ಮ ಸಂಸ್ಥೆ ಹೆಗ್ಗಳಿಕೆ ಅಂದರೆ ಟಾಟಾ ಗ್ರೂಪ್, ಆರ್ಗ್ಯಾನಿಕ್ ಇಂಡಿಯಾ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ನಲ್ಲಿ ನಮ್ಮ ಚ್ಯವನ್ಪ್ರಾಶ್ ಎಲ್ಲ ಕಡೆಗೆ ಮಾರಾಟ ಆಗ್ತಾ ಇದೆ. ಅವರಿಗೆ ಔಷಧಿಗಳನ್ನು ಸಪ್ಲೈ ಮಾಡೋದು ಈ ಸಂಸ್ಥೆ. We have a well-experienced technical team in quality assurance, quality control, FR&D and in production. Each and every stage of the production process will follow well-defined standard operating procedures so that every process will be consistent, traceable and controlled. Each and every process of the production stage is monitored by quality assurance and in-process quality control. Every formulation manufactured under stringent quality parameters, ensuring that what is promised on the label is 100% delivered inside the product. A clean label commitment. All the core areas are under the controlled environmental system. Our company is set up as per the Schedule M. We maintain validation, calibration, air monitoring and preventive maintenance as per the required intervals. At Revento, I feel privileged to work with products that represent uncompromising excellence of standards. This dedication to authenticity and transparency is what sets us apart in the industry. For all the products, we do validation process, stability studies and microbial analysis before releasing to the market. This plant is not only a manufacturing site, it is a symbol of our commitment to quality, safety and trust. ಆಯುರ್ವೇದದಲ್ಲಿ ಹೊಸತನ ಬೇಕು. ಯಾಕಂದರೆ ಯುವ ಪೀಳಿಗೆ ಹಿಂದಿನ ಆಯುರ್ವೇದದಲ್ಲಿ ಕೊಟ್ಟಂಥ ಚೂರ್ಣ ಆಗಲಿ ಅಥವಾ ಲೇಹ ಆಗಲಿ ಅಥವಾ ಕಷಾಯ ತೈಲಗಳನ್ನು ಈಗಿನ ಯುವ ಪೀಳಿಗೆ ತಗೊಳ್ಳೋದಕ್ಕೆ ರೆಡಿಯಾಗಿರೋದಿಲ್ಲ. ಸೊ ಕಾಲಕ್ಕೆ ಸರಿಯಾಗಿ ನಾವು ಕೂಡ ಆ ಡೋಸೇಜ್ ಫಾರ್ಮನ್ನು ಚೇಂಜ್ ಮಾಡಿದರೆ ಮಾತ್ರ ಈ ಹಿಂದಿನ ಯುವ ಪೀಳಿಗೆ ಕೂಡ ಆಯುರ್ವೇದಿಕ್ ಕಡೆಗೆ ಆಕರ್ಷಿತರಾಗ್ಬೋದು ಅನ್ನೋದು ನನ್ನ ಭಾವನೆ. ಹಾಗಾಗಿ ನಾನು ಈ ಗಮ್ಮೀಸ್, ಇದು ಹೆಚ್ಚಾಗಿ ಈ ಮಕ್ಕಳು ತಿನ್ನುವಂಥದ್ದು ಚಾಕ್ಲೇಟ್ ರೀತಿಯಲ್ಲಿ ಇರ್ತದೆ, ಈ ಗಮ್ಮೀಸನ್ನು ಔಷಧಿ ರೂಪದಲ್ಲಿ ನಾನು ತರ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಇದು ಏಕೈಕ ಸಂಸ್ಥೆ ಇಲ್ಲಿ ಆಯುರ್ವೇದದ ಗಮ್ಮೀಸ್ಗಳು ತಯಾರಿಕೆ ಆಗ್ತಾ ಇರುತ್ತೆ. ಇದು ಕೂಡ ಒಂದು ವಿಶೇಷವಾದ ಇನೋವೇಷನ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದರೆ ಹರ್ಬೋ ನ್ಯೂಟ್ರಾ ಈಗಿನ ಒಂದು ಟ್ರೆಂಡ್ ಏನಿದೆ ಅಂದರೆ, ಮಾರ್ಕೆಟ್ ಟ್ರೆಂಡ್ ಏನೆಂದರೆ ನ್ಯೂಟ್ರಾಸ್ಯೂಟಿಕಲ್ಸ್, ಅಂದರೆ ಆರೋಗ್ಯಕ್ಕೆ ಹಿತಕರವಾದಂಥ ಈ ನ್ಯೂಟ್ರಿಯೆಂಟ್ಸ್ ಲೈಕ್ ಒಮೆಗಾ 3 ಇರ್ಬೋದು ಅಥವಾ ವೈಟಮಿನ್ D3 ಇರ್ಬೋದು, ಅಂಥದ್ದನ್ನು ಜಾಸ್ತಿ ಈಗಿನ ಯುವ ಪೀಳಿಗೆ ಯೂಸ್ ಮಾಡ್ತಾ ಇದೆ. ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಒಮೆಗಾ 3ಯನ್ನು ಆಯುರ್ವೇದದ ಹರ್ಬ್ಸ್ ಜೊತೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾವು ಗಮ್ಮೀಸನ್ನು ಮಾಡ್ತೇವೆ, ಅಂದರೆ ಹರ್ಬಾ ನ್ಯೂಟ್ರಾ ಗಮ್ಮೀಸ್. ಇದು ಒಂದು ಟ್ರೆಂಡಿಂಗ್ ಆಗಿದೆ.
ಮತ್ತು ಮಾರ್ಕೆಟ್ನಲ್ಲಿ ಸುಮಾರು ಸಂಸ್ಥೆಗಳು ಇಂಥ ಔಷಧಿಗಳನ್ನು ಮಾರ್ಕೆಟ್ ಮಾಡಲಿಕ್ಕೆ ನಮ್ಮ ಸಂಸ್ಥೆಯ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ. To further strengthen and expand our global footprints, we actively participate in various international pharma and healthcare exhibitions such as CMPL, IFEX, VitaFoods, CPHI and many more. These platforms not only allows us to showcase our product quality but also create a valuable opportunity to engage with international buyers for long-term partnerships. Over 60% of people employed here are women, and Revento takes pride to say that it stands at the forefront when it comes to women empowerment and equal opportunities. According to the company regulatory acts, any right that the company has to provide the employee is been given by Revento, may it be insurances, ESI, PFs, but apart from this, Revento also provides workman compensation, not just for its salespeople who are out on the road selling our products, but also people who are in the factory, who are in the office, working day and night to make sure the dream of Revento comes true. Revento has given me a great career opportunity, starting from a product executive to product manager. 3,000 ಸ್ಕ್ವೇರ್ ಫೀಟಲ್ಲಿ ಪ್ರಾರಂಭ ಮಾಡಿದಂಥ ಈ ಸಂಸ್ಥೆ ಇವತ್ತು 65,000 ಸ್ಕ್ವೇರ್ ಫೀಟಲ್ಲಿ ಬೆಳೆದು ನಿಂತಿದೆ. ಈ 65,000 ಸ್ಕ್ವೇರ್ ಫೀಟ್ ಕೂಡ ನಮಗೆ ಸಾಕಾಗ್ತಾ ಇಲ್ಲ. ಹಾಗಾಗಿ ಇನ್ನೊಂದು 40,000 ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಮತ್ತೆ ಇನ್ನೊಂದು ಬಿಲ್ಡಿಂಗನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಭಗವಂತನ ಕೃಪೆಯಿಂದ ಅಷ್ಟೊಂದು ಆರ್ಡರ್ಸ್ಗಳು ನಮಗೆ ಬರ್ತಾ ಇದ್ದಾವೆ. We have different dosage forms in the form of tablet, capsules, gummies, semi-solids, liquid orals and soap manufacturing. Tablet and capsules. Soap manufacturing process. Liquid manufacturing process. Cream manufacturing process. Gummies manufacturing. Our plant is 100% solar powered. That means we do not take electricity from the grid. In fact, we are giving it back at times, and even during summers there's a lot of production, and therefore we are even giving back to the society in that way. Not just this, Revento also provides free meal every day in the afternoons for all its employees. Revento is also putting its efforts into its social responsible side, and therefore we have begun division called MedSquare Ayurvedic Pharmacy and Clinic, which is a chain of pharmacy plus clinics where at certain locations we also provide free consultations by expert Ayurvedic doctors. MedSquare is one such firm where a patient can be sure that he or she can find any kind of Ayurvedic medicines that they're looking for, may it be proprietary from any company or classical medicines. And I'm stressing on classical because there's more than 2,000 kinds of classical medicines available, and we are trying to make sure that you can find any medicine in any of our divisions. ಸ್ಟೂಡೆಂಟ್ ಲೈಫಿಂದ ನನ್ನ ಕನಸು ಏನಿತ್ತು ಅಂದರೆ ನನಗೆ ಒಂದು ಅತ್ಯುತ್ತಮವಾದಂಥ ಆಯುರ್ವೇದ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯನ್ನು ಹುಟ್ಟಾಕಬೇಕು ಅಂತ. ಕಾರಣ ಇಷ್ಟೇ, ಆಯುರ್ವೇದ 5,000 ವರ್ಷ ಹಿಂದಿನ ಒಂದು ವಿಜ್ಞಾನ ಆದರೂ ಕೂಡ ದೇಶೀಯವಾಗಿ ಅಂತಾರಾಷ್ಟ್ರೀಯವಾಗಿ ಜನರು ಅಲೋಪತಿಯನ್ನು ಅಪ್ಪಿಕೊಂಡಷ್ಟು ಆಯುರ್ವೇದನ ಅಪ್ಪಿಕೊಂಡಿಲ್ಲ. ಕಾರಣ ಕೇಳಿದರೆ ಪ್ರತಿಯೊಬ್ಬರು ಹೇಳೋದು ಆಯುರ್ವೇದ ಸ್ಲೋ, ಅದು ನಿಧಾನಗತಿಯಲ್ಲಿ ಕೆಲಸ ಮಾಡುತ್ತೆ,
ಹಾಗಾಗಿ ನಾವು ಅಲೋಪತಿಗೆ ಅವಲಂಬಿತರಾಗಿರ್ತೇವೆ ಅಂತ ಹೇಳ್ಬಿಟ್ಟು. ಅಲೋಪತಿ ಹಿಸ್ಟ್ರಿ ಇರೋದು ಹಾರ್ಡ್ಲಿ 200 ವರ್ಷ, ಆದರೆ ಈ ಆಯುರ್ವೇದದ ಹಿಸ್ಟ್ರಿ ಇರೋದು 5000 ವರ್ಷದ ಹಿಂದಿಂದು. ಅಂದರೆ ಆವಾಗಿನಿಂದಲೂ ಜನರು ಮನುಕುಲ ಇತ್ತು. ಹಾಗಾಗಿ ಆವಾಗ ಬಂದ ಕಾಯಿಲೆಗೆ ಗುಣಪಡಿಸ್ಕೊಳ್ಳಿಕ್ಕೆ ಅವರು ಆಯುರ್ವೇದನ ಯೂಸ್ ಮಾಡ್ತಾಯಿದ್ರು. ಖಂಡಿತವಾಗಿಯೂ ಆಯುರ್ವೇದ ಸ್ಲೋ ಅಲ್ಲ. ನಾವು ಸರಿಯಾದ ಚಿಕಿತ್ಸೆಯನ್ನು ಸರಿಯಾದ ರೀತಿಯಲ್ಲಿ ಪೇಷಂಟ್ಗೆ ಕೊಟ್ಟಾಗ ಆಯುರ್ವೇದ ಕೂಡ ಅಲೋಪತಿ ರೀತಿಯಲ್ಲೇ ಕೆಲಸ ಮಾಡ್ತದೆ. ಸೊ ಅದೇ ಉದ್ದೇಶ ಇಟ್ಕೊಂಡು ನಾನು ಆಯುರ್ವೇದ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು. ಇವತ್ತಿಗೂ ನನ್ನ ಔಷಧಿಗಳು ಅಲೋಪತಿಯ ಡೋಸೇಜ್ ಫಾರ್ಮ್, ಅಂದರೆ 1 ಟ್ಯಾಬ್ಲೆಟ್ ದಿನಕ್ಕೆ 2 ಬಾರಿ ಅಥವಾ 1 ಟ್ಯಾಬ್ಲೆಟ್ ದಿನಕ್ಕೆ 1 ಬಾರಿ, ಅತಿ ಕಡಿಮೆ ಡೋಸೇಜ್ ಫಾರ್ಮಲ್ಲಿ ನಾನು ಆಯುರ್ವೇದ ಔಷಧಿಗಳನ್ನು ಇನೋವೇಟ್ ಮಾಡಿರೋದು. ಯಾಕಂದರೆ ಅಲೋಪತಿಯಲ್ಲಿ ಕೂಡ ಹಾಗೆ ದಿನಕ್ಕೆ 3 ಮಾತ್ರೆಗಿಂತ ಜಾಸ್ತಿ ಅವರು ಹೇಳೋದಿಲ್ಲ. ಹೆಚ್ಚಿನ ಆಯುರ್ವೇದ ಸಂಸ್ಥೆಗಳ ಮಾತ್ರೆಗಳನ್ನು ನೀವು ಆಯುರ್ವೇದ ಡಾಕ್ಟರ್ ಹತ್ರ ಹೋದಾಗ ಬೆಳಿಗ್ಗೆ 2, ಮಧ್ಯಾಹ್ನ 2, ರಾತ್ರಿಗೆ 2 ತಗೊಳ್ಳಿ ಅಂತ ಹೇಳ್ತಾರೆ. ಒಂದು 15ರಿಂದ 20 ml ಔಷಧಿಗಳನ್ನು ನೀರಲ್ಲಿ ಮಿಕ್ಸ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾರೆ. ಆದರೆ ಯಾವ ಆಯುರ್ವೇದ ವೈದ್ಯರು ನಮ್ಮ ರೆವಿಂಟೋ ಕಂಪನಿಯ ಔಷಧಿಯನ್ನು ಬರೀತಾರೋ ಅವರು ದಿನಕ್ಕೆ 2 ಮಾತ್ರೆ ಅಥವಾ 3 ಮಾತ್ರೆಗಿಂತ ಜಾಸ್ತಿ ಆ ಔಷಧಿಗಳನ್ನು ಕೊಡಲ್ಲ. ಸೊ ನನ್ನ ಉದ್ದೇಶ ಇಷ್ಟೇ ಇತ್ತು. ಒಂದು, ಒಳ್ಳೆಯ ಔಷಧಿಯನ್ನು ಗ್ರಾಹಕರಿಗೆ ತಲುಪಿಸುವಂಥದ್ದು. ಇನ್ನೊಂದು, ನಮ್ಮ ಈ ಆಯುರ್ವೇದ ಬರೀ ನಮ್ಮ ದೇಶಕ್ಕೆ ಮಾತ್ರ ಸೀಮಿತ ಅಲ್ಲ, ಅದು ಪ್ರಪಂಚದ ಮೂಲೆಗೆ ಕೂಡ ಹೋಗಬೇಕು. ಮೂಲೆಯಲ್ಲಿ ಈ ಆಯುರ್ವೇದ ಎಲ್ಲ ಕಡೆಗೆ ಪ್ರಚಾರ ಆಗಬೇಕು. ಅದು ನಾನು 1991ರಲ್ಲಿ ಕಂಡ ಕನಸು. ಇವತ್ತಿಗೂ ಕೂಡ ನಾನು ಅದಕ್ಕೋಸ್ಕರ ಹೋರಾಡ್ತಾ ಇದ್ದೇನೆ. ಇವತ್ತು ನನ್ನ ಕಂಪನಿಯನ್ನು ಅಂತಾರಾಷ್ಟ್ರೀಯ ಕಂಪನಿಯವರು ಬಂದು ಆಡಿಟ್ ಮಾಡಿ ಸರ್ಟಿಫೈ ಮಾಡಿ ಹೋಗ್ತಾ ಇದ್ದಾರೆ. ಸೊ ಅದು ತುಂಬ ಸಂತೋಷ ವಿಷಯ. ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗಿ ಹೇಳ್ತೇನೆ, ಇನ್ನೊಂದು 25ರಿಂದ 30 ರಾಷ್ಟ್ರಗಳಲ್ಲಿ ನಮ್ಮ ಈ ಔಷಧಿಗಳನ್ನು ನಾವು ರಫ್ತು ಮಾಡಲಿದ್ದೇವೆ. As we move forward, innovation will continue to be our driving force. Our mission is simple yet strong. Ayurveda is present in everybody's home, and in order to do that, we will employ any kind of quality measures and any kind of innovative measures that we have to take.